Hello everyone, welcome to Sanmargaha classes. ನಾಲ್ಕನೇ ಪ್ರಶ್ನೆ ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್. ಓಕೆನಾ? ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದಂತಹ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಇದು ಸಿಂಧೂ ನದಿ ಕಣಿವೆಯ ಅಥವಾ ಸಿಂಧೂ ನಾಗರಿಕತೆಯಲ್ಲಿ, ಸರಸ್ವತಿ ನಾಗರಿಕತೆಯಲ್ಲಿ ಕಂಡು ಬಂದಂತಹ ಅವರ ಜೀವನ ಶೈಲಿ. ಸೊ ಈ ಮಳೆಯ ನೀರನ್ನ ಅತ್ಯಂತ ಸುವ್ಯವಸ್ಥಿತವಾಗಿ ಸಂಗ್ರಹಿಸುತ್ತಿದ್ದಂತಹ ಸ್ಥಳ ಯಾವುದು? ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆಪ್ಷನ್ ಎ ಕಾಲಿಬಂಗನ್, ಆಪ್ಷನ್ ಬಿ ಧೋಲಾವೀರ್, ಆಪ್ಷನ್ ಸಿ ಲೋಥಾಲ್ ಮತ್ತು ಆಪ್ಷನ್ ಡಿ ಹರಪ್ಪ. ಓಕೆನಾ? ಸೊ ಕಾಲಿಬಂಗನ್ ಮತ್ತು ಲೋಥಾಲ್ ನಲ್ಲಿ ಬೆಂಕಿಯ ಒಲೆಗಳು ಕಂಡು ಬರ್ತವೆ ಮತ್ತೆ ಅದೇ ರೀತಿ ಹರಪ್ಪದಲ್ಲಿ ಸುಸಜ್ಜಿತ ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬರುತ್ತೆ. ಕಾಲಿಬಂಗನ್ ನಲ್ಲಿ ಬೆಂಕಿಯ ಒಲೆ ಕಂಡು ಬಂದಂತಹ ಸ್ಥಳ. ಲೋಥಾಲ್ ಕೂಡ ಬೆಂಕಿಯ ಒಲೆ ಮತ್ತು ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬಂದಂತಹ ಸ್ಥಳ. ಅದೇ ರೀತಿ ಹರಪ್ಪದಲ್ಲೂ ಕೂಡ ಸುಸಜ್ಜಿತ ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬಂದಂತಹ ಸ್ಥಳ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಧೋಲವೀರ್. ಧೋಲವೀರ್ ಎನ್ನುವಂತಹ ಪ್ರದೇಶದಲ್ಲಿ ಸುಸಜ್ಜಿತವಾದ ಮಳೆ ನೀರನ್ನು ಸಂಗ್ರಹಿಸುವಂತಹ ವ್ಯವಸ್ಥೆ ಕಂಡು ಬಂದ. ಓಕೆನಾ?